ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲ ನಮ್ಮ ಬಂಧುಗಳೇ, ಇವತ್ತು ನಾನು ಆಕಸ್ಮಿಕವಾಗಿ ಈ ಉಪ್ಪುಗುಂಟೆ ಗ್ರಾಮಕ್ಕೆ ಬಂದಾಗ ನಾನು ಈ ರಸ್ತೆ ಬದಿನಲ್ಲೇ, ಅಂದ್ರೆ ರಸ್ತೆ ಪಕ್ಕದಲ್ಲೇ ದೇವ್ರ ವಿಗ್ರಹಗಳನ್ನು ಕಾಣಿಸ್ತು. ಅದಕ್ಕೆ ನನ್ನ ಕಾರ್ ಡ್ರೈವರ್ಗೆ ಇಲ್ಲಿ ನಿಲ್ಸಪ್ಪ, ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ನಾವು ನಮ್ಮ ಸ್ನೇಹಿತರುಗಳು ಬಂದು ಇಲ್ಲಿ ನಿಲ್ಲಿಸಿ ಒಳಗಡೆ ಬಂದಾಗ ಇಲ್ಲಿ ಆ ದೇವರುಗಳ ವಿಗ್ರಹಗಳನ್ನು ತಯಾರು ಮಾಡ್ತಕ್ಕಂಥವ್ರು, ಏನ್ ಹೆಸರು, ಡಾಕ್ಟರ್ ಶಿಲ್ಪಿ ಮಂಜುನಾಥ್ ರವರು, ಅವರ ಕುಟುಂಬದವರು. ಇಲ್ಲಿ ಬಂದ ಅವ್ರ ಹತ್ರ ಮಾತನಾಡಿದಾಗ ಅವ್ರು ಹೇಳಿದ್ರು, ನಾವಿಲ್ಲಿ ನಮ್ಮ ತಂದೆ ತಾತ ಮುತ್ತಾತ ನೂರಾರು ವರ್ಷಗಳ ಪಾರಂಪರಿಕವಾಗಿ ನಾವು ಇಲ್ಲಿ ಈ ಒಂದು ವಿಗ್ರಹಗಳು ಮಾಡುವಂಥದ್ದು, ಈ ಶಿಲ್ಪಿ ಕೆಲಸ ಮಾಡುವಂಥ ಕೆಲಸನ ನಾವು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅಂತೆ. ನಾನು ಒಳಗೆ ಪ್ರವೇಶ ಮಾಡಿ ಇದೆಲ್ಲವನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ನೂರಾರು ದೇವರುಗಳ ವಿಗ್ರಹಗಳನ್ನು ನೋಡಿದೆ. ಶಿವನ ವಿಗ್ರಹ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಮತ್ತು ಕಾಳಕಾದೇವಿ ವಿಗ್ರಹಗಳಿರ್ಬೋದು, ನೂರಾರು ವಿಗ್ರಹಗಳು ನೋಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಸಂತೋಷ ಆದಾಗ ನಾನು ಎಲ್ಲ ವಿಚಾರ ಆಚಾರಗಳನ್ನು, ಅವ್ರ ತಂದೆ ಒಬ್ರು ಇದ್ರು, ಏನ್ ಮಾಡ್ತೀರ, ಶಂಕರಾಚಾರ್ಯರು ಅಂತ, ಅವ್ರಿಗೆ ಹತ್ರ ಒಂದು 90 ವರ್ಷ ಆಗಿರ್ಬೋದು. ಅವರು ಬಹಳ ಸಂತೋಷವಾಗಿ ನಮ್ಮನ್ನು ಮಾತನಾಡಿಸಿ, ನಾವು ಇಲ್ಲಿಗೆ ಬಂದಿದ್ದಕ್ಕೆ, ಈ ಸ್ಥಳದಲ್ಲಿ ಪಾದಾರ್ಪಣೆ ಮಾಡಿದ್ದಕ್ಕೆ ಬಹಳ ಸಂತೋಷ ಆಯಿತು ಅಂತೇಳಿ ಆ ಹಿರಿಯರು ಅವರು ಕೂಡ ನಮಗೆ ಬಹಳ ಸಂತೋಷವಾಗಿ ಆಶೀರ್ವಾದ ಕೂಡ ಮಾಡಿದ್ರು. ನಮಗೂ ಬಹಳ ಸಂತೋಷ ಆಯಿತು. ಅದರಿಂದ ಎಲ್ಲ ಸ್ನೇಹಿತ ಬಂಧುಗಳೇ, ಇವತ್ತು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಒಂದು ಸಂತೋಷವಾದಂಥ, ಅವರು ಅವರ ಸ್ನೇಹಿತಗಳು, ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಹೆಸರು ಚಂಗಪ್ಪ ಅಂತೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಇವತ್ತು ಆ ಶಿಲ್ಪಿ ಎಲ್ಲ ಕುಟುಂಬದವರು, ಅಣ್ಣ ತಮ್ಮಂದ್ರು ಎಲ್ಲ ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ನಮಗೆ ಒಂದು ಸನ್ಮಾನ ಮಾಡಿ ಆ ಶಿವನ ಒಂದು ವಿಗ್ರಹ, ಲಿಂಗ ವಿಗ್ರಹವನ್ನು ಕೂಡ ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇದು ನಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದು ನಮ್ಮ ಕೈನಲ್ಲಿದೆ. ಅದಕ್ಕೆ ಇದೆಲ್ಲ ತಗೊಳ್ಳೋದು ನಿತ್ಯನೋ ಆ ಶಿವನ ಅನುಗ್ರಹದಿಂದ, ನಾವು ಮೊದಲೇ ಮಂಜುನಾಥ ಸ್ವಾಮಿ ಭಕ್ತರು, ಅದರಿಂದ ಶಿವನ ಅನುಗ್ರಹ ಇತ್ತೇನೋ ಇಲ್ಲಿಗೆ ಬರೋದು. ಬಂದಿದ್ದಕ್ಕೆ ಇವತ್ತು ನಮಗೆ ಶಿವನ ದರ್ಶನ ಆಯಿತು. ಶಿವನು ಪೂಜೆ ಮಾಡುವಂಥ ಒಂದು ವಿಗ್ರಹನ ನಮಗೆ ಅವರು ಕೊಟ್ಟಿದ್ದಾರೆ. ನಾನು ಅವರ ಕುಟುಂಬದವರಿಗೆ, ಅವ್ರಿಗೆ ದೇವರಲ್ಲಿ, ಮಂಜುನಾಥ ಸ್ವಾಮಿ ಮತ್ತು ಸರ್ವ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೆ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಲಿ, ಆಯುಷ್ ಕೊಡಲಿ, ಅವ್ರಿಗೆ ಇಷ್ಟಾರ್ಥ ಸಿದ್ಧಿ ಆಗಲಿ. ಇವರು ಮಾಡ್ತಕ್ಕಂಥ ಈ ಒಂದು ವಿಗ್ರಹಗಳ ಒಂದು ಸಣ್ಣ ಒಂದು ಕಾರ್ಖಾನೆ ಅಂತ ಹೇಳಿದ್ರು ತಪ್ಪಾಗಲಾರದು. ಒಂದು ಸಣ್ಣ ಸಂಸ್ಥೆಯಾಗಿ ಇವತ್ತು ಪ್ರಾರಂಭ ಮಾಡಿ ನೂರಾರು ವರ್ಷಗಳಿಂದ ಬಹಳಷ್ಟು ಕುಟುಂಬಗಳು ಇದರಿಂದ ಅವರು ಬದುಕಿ ಆ ದೇವರ ಹೆಸರಲ್ಲಿ ಜೀವನ ಮಾಡ್ತಾ ಇದೆ. ಅದರಿಂದ ಈ ಒಂದು ಸಂಸ್ಥೆ ಈ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಪರಿವರ್ತನೆ ಆಗಲಿ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇವರು ಇಂತಹ ದೇವರ ವಿಗ್ರಹಗಳನ್ನು ಈ ಶಿಲ್ಪಿ ಕೆಲಸದೊಂದಿಗೆ ದೇವರ ಅನುಗ್ರಹದಿಂದ ಮಾಡಿಕೊಡ್ಲಿ ಅಂತೇಳಿ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದರೆ ಒಂದು ಮಾತು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಅವರು ಬಹಳ ನ್ಯಾಯ ಧರ್ಮದಿಂದ ನಡೆದು ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅವ್ರ ತಂದೆ, ಅವ್ರ ತಾತಂದಿರು, ಈಗ 90 ವರ್ಷದ ಒಬ್ಬ ಹಿರಿಯರು ನಾನು ನೋಡಿದಾಗ ನಾನು ಅವ್ರಿಗೆ ಹೇಳಿದೆ, ನೀನು ಇಷ್ಟು 90 ವರ್ಷ ನಿನಗೆ ಆಯುಷ್ ಸಿಕ್ಕಬೇಕಾದ್ರೆ ನಿನಗೆ ಯಾವುದೋ ನಿಮ್ಮ ಹಿರಿಯರು ಪೂರ್ವ ಜನ್ಮ ಪುಣ್ಯ ಫಲ ನಿಮಗಿದೆ, ಆ ಫಲದಿಂದ ನೀವು 90 ವರ್ಷ ಇದ್ದೀರಾ. ದೇವರು ಹಣ ಕೊಡ್ಬೋದು, ಆಸ್ತಿ ಕೊಡ್ಬೋದು, ವಜ್ರ ಕೊಡ್ಬೋದು, ವೈಡೂರ್ಯ ಕೊಡ್ಬೋದು, ಆಯುಷ್ ಅದಲ್ಲ. ಆ ಆಯುಷ್ ಎಲ್ರಿಗೂ ದೇವರು ಕೊಡಲ್ಲ. ಆಯುಷ್ ಅಂತಕ್ಕಂಥದ್ದು ದೇವರು ಎಲ್ರಿಗೂ ಕೊಡಲ್ಲ. ಆ ಹಿಂದಿನ ಪೂರ್ವ ಜನ್ಮದ ಪುಣ್ಯದ ಫಲ ಮತ್ತೆ ಅವ್ರ ಹಿರಿಯರು, ಅವರ ಅನುಗ್ರಹ ಆಶೀರ್ವಾದ ಇದ್ರೇನೆ ಆಯುಷ್ ಸಿಕ್ಬೋದು, ಹಣ ಸಿಕ್ಬೋದು ನಿಮಗೆ.
ಆಸ್ತಿನೂ ಸಿಗ್ಬೋದು, ಅದು ಈ ಆಯುಷ್ ಸಿಕ್ಕೋದು ಬಹಳ ಕಷ್ಟ. ಅದಕ್ಕೆ ಆದಂತ ಕೆಲವು ವಿಚಾರಗಳಿದಾವೆ. ಆಯುಷ್ ಮನುಷ್ಯನಿಗೆ ಇಷ್ಟು ವರ್ಷ ಬದುಕಬೇಕಾದ್ರೆ 90 ವರ್ಷ 100 ವರ್ಷ. ನಮ್ಮ ಇವರು ನಮ್ಮ ಸ್ವಾಮಿಗಳು ಶಿವಕುಮಾರ ಸ್ವಾಮಿಗಳು ಶತಾಯುಷಿಗಳು 118 115 ವರ್ಷ ಬದುಕಿದ್ರು. ಹಂಗೆ ಆಯುಷ್ ಅನ್ನೋದು ಕೂಡ ಹಣ ಇದ್ರೂ ಆಯುಷು ಸಿಗೋದು ಬಹಳ ಕಷ್ಟ. ಅದ್ರ ಅವ್ರು ನೋಡಿದಾಗ ನಾನು ಆವಾಗಲೇ ತಿಳ್ಕೊಂಡೆ, ಈಗ ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲ ಇದೆ, ಅದಕ್ಕೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೂ ಆ ಕಲೆ ಅನ್ನೋದು ಬಂದಿದೆ ಅಂತ ನಾನಂತೂ ಭಾವಿಸಿದ್ದೇನೆ. ಅದೇ ರೀತಿಯಾಗಿ ಮಾಡಿ ಮುಂದುವರಿಲಿ. ನಾನು ಹೇಳೋದಿಷ್ಟೇ, ನೀ ಯಾವುದೇ ಮನುಷ್ಯರು ತನ್ನ ಜೀವನದ ಬದುಕಿನಲ್ಲಿ ತನಗೆ ಯಾವುದೋ ಒಂದು ವೃತ್ತಿ ಮಾಡಲೇಬೇಕು. ಯಾವುದೋ ಒಂದು ವೃತ್ತಿ, ಏನೋ ಒಂದು ಕೆಲಸ ಅಂತ ದೇವರು ಕೊಟ್ಟಿರ್ತಾನೆ. ಆ ಕೆಲಸದಿಂದ ಅವ್ನ ಜೀವನ ಮಾಡೋಣ. ನಾವು ಯಾವುದೇ ಮಾಡಿದ್ರು ಕೂಡ ಸ್ವಲ್ಪ ನ್ಯಾಯ ಧರ್ಮ ಆದಿಯಲ್ಲಿ ನಾವು ನಡಿಬೇಕು. ಅದೇ ನಮಗೆ ಶ್ರೇಯಸ್ಸು, ಅದೇ ನಮಗೆ ಮುಂದಿನ ಪ್ರತಿಫಲ. ನಮಗೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದೇನಾದ್ರೂ ಒಂದು ಪ್ರತಿಫಲ ಸಿಕ್ಕಬೇಕು ಅಂದ್ರೆ ನಾವು ಕೂಡ ನಮ್ಮ ಜೀವನದ ಬದುಕು ನ್ಯಾಯ ಧರ್ಮ ನೀತಿ ನಿಯಮಗಳ ಅನುಗುಣವಾಗಿ ನಾವು ನಡಿಬೇಕು. ಅದೇ ಶ್ರೇಯಸ್ಸು ಅಂತ ನಾನಂತೂ ಭಾವಿಸಿ ಬಂದಿದ್ದೇನೆ. ಇದುವರೆಗೂ ನನ್ನ ಜೀವನದ ಬದುಕೆ ರಾಜಕೀಯವಾಗಿ ವ್ಯಾಪಾರಿಕವಾಗಿ ನಾನು ಅದನ್ನು ಅನುಸರಿಸ್ಕೊಂಡೇ ಬಂದಿದ್ದೇನೆ. ಅದರಿಂದನೇ ದೇವರು ಇವತ್ತು ನಮಗೆ ಏನೋ ಇರೋದ್ರಲ್ಲಿ ಎಲ್ಲ ಭಾಗ್ಯನೂ ಆ ಮಂಜುನಾಥ ಸ್ವಾಮಿ ಕೊಟ್ಟಿದ್ದಾನೆ. ಅದರಿಂದ ಆ ದೇವರ ಅನುಗ್ರಹ ಇಲ್ಲಿ ನಿಂತಿರುವಂಥ ಎಲ್ಲ ನಮ್ಮ ಹಿತೈಷಿಗಳು ಸ್ನೇಹಿತರ ಮೇಲೆ ಆ ದೇವರ ಅನುಗ್ರಹ ಇರಲಿ ಅಂತೇಳಿ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ. ಜೈ ಹಿಂದ್, ಜೈ ಮಂಜುನಾಥ ಸ್ವಾಮಿ. ಬಹಳ ಹೇಳ್ಬಿಟ್ಟೆ ನಾನು. ಆಮೇಲೆ ನಾನು 2-3 ಸಾರಿ ಕುರುಡುಮಲೆಗೆ ಬಂದಿದ್ದೆ. ಹಿಂದೆ ರಾಜಕೀಯವಾಗಿ ಈ ನಾಮಪತ್ರ ಹಾಕೋ ಒಂದ್ಸಾರಿ ಬಂದಿದ್ದೆ ನಾನು. ಹಾಗೆ ಅವಾಗ ಇಲ್ಲಿ ಬಂದಾಗ ಒಂದ್ಸಾರಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿ ಮಂಗಳಾರತಿ ತಗೊಂಡ್ ಬರ್ತೀನಿ. ಅಲ್ಲಿ ನಾನೊಂದು ಸ್ವಾಮಿಗಳಿಗೊಂದು ಮಾತು ಕೊಟ್ಟಿದ್ದೆ. ಆ ಮುಂದ್ಗಡೆ ಗರ್ಭಗುಡಿ ಬಾಗಿಲಿನಲ್ಲಿ ಅಲ್ಲಿ ಸ್ವಲ್ಪ ಇದರಲ್ಲಿ ಏನು ವಾಸ್ಕಾಲ್ಗೆ ಪಂಚಲೋಕದಲ್ಲಿ ಮಾಡಿಸ್ಕೊಡಿ ಅಂತ ಕೇಳಿದ್ರು ಅವರು ಕವಚ. ಆಯ್ತು ಸ್ವಾಮಿ ಮಾಡಿಸ್ಕೊಡೋಣ ಅಂತ ಹೇಳಿದ್ದೆ. ಅವ್ರಿಗೆ ಹೇಳಿದ್ದೆ, ಬೇರೆಯವ್ರನ್ನು ಕಳ್ಸಿದ್ದೆ ಶಿಲ್ಪಿಗಳು. ಅವ್ರು ನೋಡಿ ಎಸ್ಟಿಮೇಟು ಕೊಟ್ಟಿದ್ರು, ಬನ್ನಿ ಸ್ವಾಮಿ ಅಂತ 2 ಸಾರಿ ಮನೆ ತೆಗೆದು ಹೇಳಿದ್ರೆ ಅವ್ರು ಬಂದಿಲ್ಲ. ಅದೇನು ಕಾರಣನೋ ಗೊತ್ತಾಗಿಲ್ಲ. ಅದರಿಂದ ಈಗ ಇಲ್ಲಿಗೆ ಬಂದಾಗ ಅದು ನನಗೆ ಜ್ಞಾಪಕ ಬಂತು. ಅದಕ್ಕೆ ಸ್ವಾಮಿಗಳಿಗೆ ಫೋನ್ ಮಾಡಿ ಹೇಳಿದೆ. ಇವ್ರ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಮಾತನಾಡ್ಕೊಂಬಂದು ಎಸ್ಟಿಮೇಟ್ ಕೊಟ್ರೆ ಇವ್ರು ಯಾವಾಗ ಕೊಟ್ರೆ ಅವತ್ತು ನೆಕ್ಸ್ಟ್ ಡೇ ಇಂದಾನೆ ಪ್ರಾರಂಭ ಮಾಡಿಸ್ತೀನಿ ಅಂತ. ಅದನ್ನು ನಾನು, ಯಾಕಂದ್ರೆ ನಾನು ಮಾತು ಅವ್ರು ಕೊಟ್ಟಿದ್ದೆ, ಆ ಮಾತು ಕೊಟ್ಮೇಲೆ ನಾವು ನಡ್ಕೊಳ್ಬೇಕು. ಅದರಿಂದ ಇಲ್ಲಿ ಜ್ಞಾಪಕ ಬಂದಿದ್ದರಿಂದ ಅದನ್ನ ಮಾಡಿಸಿ ಕೊಡುವಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ರಿಗೂ ಹೊಂದಿಸಿ ನನ್ನ 2 ಮಾತು ಮುಗಿಸ್ತೇನೆ.